ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಕರ್ಪೂರ ಕಾಂತಿ ದೇಹಾಯ ಬ್ರಹ್ಮಮೂರ್ತಿ ರಾಜ ವೇದಶಾಸ್ತ್ರ ಪರಿಜ್ಞಾಯ ದತ್ತಾತ್ರೇಯ ನಮೋಸ್ತುತೆ. ಅಧ್ಯಾಯ 26. ಶ್ರೀ ಗಣೇಶಾಯ ನಮಃ. ತ್ರಿವಿಕ್ರಮನು ಗುರುಗಳ ಚರಣಕ್ಕೆ ನಮಸ್ಕಾರ ಮಾಡಿ ತಾನು ಬಂದ ವಿಷಯವನ್ನು ಹೇಳ್ತಾನೆ. ಶ್ರೀ ಗುರು ಆ ಪಂಡಿತರನ್ನು ಕರೆದು ಅವರಿಗೆ ಅನೇಕ ರೀತಿಯಿಂದ ತಿಳಿಸಿ ಹೇಳ್ತಾರೆ. ಸನ್ಯಾಸಿಗಳನ್ನು ಗೆದ್ದರೆ ನಿಮಗೆ ಯಾವುದೇ ತರಹದ ದೊಡ್ಡಸ್ತನ ಬರಲಾರದು. ನೀವು ಇಲ್ಲದ ಹವ್ಯಾಸಕ್ಕೆ ಬೀಳಬೇಡ್ರಿ. ಗರ್ವದಿಂದ ಮನುಷ್ಯ ನಾಶ ಹೊಂತಾನೆ. ವೇದಗಳು ಅನಂತವಾಗಿವೆ. ಅವು ಬ್ರಹ್ಮಾದಿಗಳಿಗೂ ತಿಳಿಯಲಾರವು. ವಿವೇಕದಿಂದ ಗರ್ವವನ್ನು ತ್ಯಜಿಸಿರಿ. ಭಾರದ್ವಾಜ ಋಷಿಯು ಬ್ರಹ್ಮಚರ್ಯದಿಂದ ವೇದಾಭ್ಯಾಸ ಮಾಡಿದರೂ ಒಂದು ಕಣದಷ್ಟು ಸಹ ಆತನಿಂದ ಮುಗಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ವಿವೇಕ ಶೂನ್ಯರಾದ ಬ್ರಾಹ್ಮಣರು ಕರ್ಮಭ್ರಷ್ಟರಾಗಿ ವೇದಾಭ್ಯಾಸವು ನಷ್ಟವಾಗಿತ್ತು. ಪೂರ್ವಕಾಲದಲ್ಲಿ ಬ್ರಾಹ್ಮಣರಿಗೆ ಕೂಸರರು ಅಂತ ಕರೀತಾ ಇದ್ರು. ಅವರ ಮಾತು ಕಾಮಧೇನುಗಳಂತೆ ಇರ್ತಿತ್ತು. ನೀವು ಈಗ ಸುಮ್ಮನೆ ಈ ಬ್ರಾಹ್ಮಣರನ್ನು ಶೋಭೆಗೊಳಿಸಿ ನಿಮ್ಮನ್ನು ನಿಮಗೆ ಅಹಿತವಾಗಿ ಮಾಡಿಕೊಳ್ಳಬೇಡಿರಿ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಆಗ ಅವರು ಗುರುಗಳ ಮಾತನ್ನು ಕೇಳದೇನೆ ನಾವು ಭೂಮಂಡಲವನ್ನು ಗೆದ್ದು ಜಯಪತ್ರವನ್ನು ಸಂಪಾದಿಸಿದ್ದೀವಿ. ನಿಮಗೆ ವೇದಗಳು ಅಗೋಚರವು. ಕಾರಣ ನಾವು ವಿದ್ಯೆಯ ಗರ್ವದಿಂದ ಮೆರೆಯುವುದು ನಮಗೆ ಅಲಂಕಾರಪ್ರಾಯ. ನಿಮ್ಮ ವೇದಾಂತ ಕೇಳಲಿಕ್ಕೆ ನಾವು ಇಲ್ಲಿ ಬಂದಿಲ್ಲ. ನಮ್ಮ ಕೂಡ ವಾದ ಮಾಡಲು ನೀವು ಅಂಜಿಕೊಂಡು ಈ ತರ ಮಾತಾಡ್ತಾ ಇದ್ದೀರಾ ಅಂತ ಹೇಳಲು ಶ್ರೀ ಗುರು ನಿಮಗೆ ವಿನಾಶ ಕಾಲ ಪ್ರಾಪ್ತವಾಗಿದೆ. ಆದ್ದರಿಂದ ವಿಪರೀತ ಬುದ್ಧಿ ಉಂಟಾಗಿದೆ. ನಿಮ್ಮ ಮನಸ್ಸಿನಂತೆ ಆಗಲಿ ಅಂತ ಹೇಳಿದ್ರು. ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ 26ನೇ ಅಧ್ಯಾಯವು ಸಮಾಪ್ತಿ ಆಯಿತು. ಶ್ರೀ ಗುರುಭ್ಯೋ ನಮಃ.